ಪದತ್ಯಾಗಕ್ಕೆ ಹೇಗೆ ಸಿದ್ಧತೆ ಆಗಿದೆ ನೋಡೋಣ. ನಿಮ್ಮ ಸಹಕಾರ ಸದಾ ಹೀಗೆ ಇರಲಿ. ವಿದಾಯ ಮೀಟಿಂಗ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾವುಕ ಮಾತನಾಡಿದ್ದಾರೆ. ನಾನು ಅಧ್ಯಕ್ಷನಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ, ನಿಮ್ಮ ಸಹಕಾರ ಹೀಗೆ ಇರಲಿ ಅನ್ನುವಂಥದ್ದನ್ನು ಡಿಕೆ ಶಿವಕುಮಾರ್ ಅವರು ಕೇಳಿಕೊಂಡಿದ್ದಾರೆ. ಮುಂದುವರಿಲಿ ನಿಮ್ಮ ಸಹಕಾರ, ಯಾವ ವಿಚಾರವನ್ನು ಕೂಡ ಪ್ರಸ್ತಾಪಿಸದೆ ಸಹಕಾರವನ್ನಷ್ಟೇ ಕೇಳಿದ್ದಾರೆ ಮಾನ್ಯ ಡಿಕೆ ಶಿವಕುಮಾರ್ ಅವರು. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್ಗೆ ಅಧಿಕೃತವಾಗಿ ಅನೌನ್ಸ್ ಮಾಡದೇ ಇದ್ರೂ ಕೂಡ ಏನು ಹೇಳಬೇಕಾಗಿದೆಯೋ ಆ ಮೆಸೇಜನ್ನು ಕ್ಲಿಯರ್ ಕಟ್ಟಾಗಿ ಸಿದ್ದರಾಮಯ್ಯನವರು ಹೇಳಾಯಿತು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಹಕಾರ ಕೇಳಿದ್ದಾರೆ ಅಂತಂದರೆ ನಾನೇ ನೆಕ್ಸ್ಟು ಅನ್ನುವಂಥದ್ದೇ ಕ್ಲಿಯರ್ ಕಟ್ ಆಗಿದ್ರಲ್ಲಿ. ಅನೌನ್ಸ್ ಒಂದು ಮಾಡಿಲ್ಲ ಅಷ್ಟೇ ಅಲ್ವಾ? ಖಂಡಿತ ಅರುಣ್, ಯಾಕಂದರೆ ಅವ್ರು ಇನ್ನೊಂದು ರೀತಿಯಲ್ಲಿ ಸಹಕಾರ ಕೇಳಿದರೆ ಅಧ್ಯಕ್ಷನಾಗಿ 6 ವರ್ಷವನ್ನು ಮುಗಿಸಿ 7ನೇ ವರ್ಷದಲ್ಲಿ ಮುಂದುವರಿತಾ ಇದ್ದಾರೆ. ಅಂದರೆ ನಾನು ಬಂದಾಗಲಿಂದ ಕೂಡ ಎಲ್ಲ ರೀತಿಯಲ್ಲಿ ಸಹಕರಿಸಿದ್ರಿ. ಆ ಸಹಕಾರದ ಪ್ರಭಾವವಾಗಿ ಸರ್ಕಾರವು ಕೂಡ ಅಧಿಕಾರಕ್ಕೆ ಬಂತು, ನಮ್ಮ ಪಕ್ಷ ಅಧಿಕಾರವನ್ನು ಹಿಡಿತು, ಸರ್ಕಾರ ರಚನೆ ಮಾಡಿದ್ವಿ, ಎಲ್ಲ ವಿಚಾರ ಪ್ರಸ್ತಾಪಿಸಿ ನಿಮ್ಮ ಸಹಕಾರ ಮುಂದೆಯೂ ಹೀಗೆ ಇರಲಿ, ಅಂದರೆ ಅವರೇನು ಅಧ್ಯಕ್ಷರಾಗಿ ಮುಂದುವರಿಯಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟ. ಅವರ ಸಹಕಾರ ಕೇಳ್ತಾ ಇರುವಂಥದ್ದು, ಯಾಕಂದರೆ ಹೈಕಮಾಂಡ್ ಬಹಿರಂಗವಾಗಿ ಮಾತನಾಡಬಾರ್ದು ಅಂತ ಇಬ್ಬರಿಗೂ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಸೂಕ್ಷ್ಮವಾಗಿ ನಿರ್ವಹಿಸಿದ್ದಾರೆ. ನನಗೆ ಹೈಕಮಾಂಡ್ ಹೇಳಿದಂತೆ ಕೇಳಿದ್ದೀನಿ, ಮುಂದಿನ ಆಯ್ಕೆ ಹೈಕಮಾಂಡ್ ಮಾಡುತ್ತೆ ಅನ್ನೋದನ್ನ ಹೇಳಿದರು. ಅದೇ ರೀತಿಯಲ್ಲಿ ಮುಂದೆ ನಾನೇ CM ಅನ್ನುವಂಥದ್ದು ಅಥವಾ ನಾನೇ ಶಾಸಕಾಂಗ ಪಕ್ಷದ ನಾಯಕ ಅನ್ನುವಂಥದ್ದು ಎಲ್ಲೂ ಕೂಡ ಪ್ರಸ್ತಾಪಿಸಿದೆ. ಹೇಗೆ ನಾನು ಅಧ್ಯಕ್ಷನಾಗಿದ್ದಾಗ ನೀವು ಇದುವರೆಗೂ ಸಹಕಾರ ಕೊಟ್ಕೊಂಡು ಬಂದರು, ಮುಂದೆಯೂ ಕೂಡ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅನ್ನುವ ಮೂಲಕವಾಗಿ ಪರೋಕ್ಷವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ನೆರವು ನನ್ನೊಂದಿಗೆ ಇರಲಿ ಮುಖ್ಯಮಂತ್ರಿಯಾಗಿ ಅನ್ನುವಂಥದ್ದು ಕೂಡ ಅವರು ಪ್ರಸ್ತಾಪ ಮಾಡದಂತೆ ಕಾಣಿಸ್ತದೆ. ಅಂದರೆ ಇಬ್ಬರು ಕೂಡ ಅಷ್ಟೇ ಸೂಕ್ಷ್ಮವಾಗಿ ಮಾತನಾಡದಂತೆ ಕಾಣಿಸ್ತಾ ಇದೆ ಸಚಿವರುಗಳ ಮುಂದೆ. ಹೀಗೆ ಅವರು ಕೇಳ್ತಾ ಇರುವಂಥ ಸಹಕಾರ ಮುಂದಿನ ಯಾವ ದಿನಗಳಿಗೆ ಮತ್ತು ಯಾವ ಹುದ್ದೆಗಾಗಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್ ಆಗಿದ್ದರೂ ಕೂಡ ಅಧ್ಯಕ್ಷ ಸ್ಥಾನದ ಹೆಸರನ್ನು ಪ್ರಸ್ತಾಪಿಸಿಕೊಂಡೇ ಸಹಕಾರವನ್ನು ಕೂಡ ಕೇಳಿರುವಂಥದ್ದು. ಮುಂದಿನ ದಿನಗಳಲ್ಲೂ ಇದೇ ರೀತಿ ಇರೋಣ ಒಗ್ಗಟ್ಟಾಗಿ ಅನ್ನುವಂಥ ಒಂದು ರೀತಿಯ ಮಾತನ್ನು DCM ಡಿ ಕೆ ಶಿವಕುಮಾರ್ ಸಚಿವರ ಮುಂದೆ ಪ್ರಸ್ತಾಪಿಸಿರುವಂಥದ್ದು. ಅರುಣ್.